ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ ನೋಡಿ. ಈ ದಿನ ವಿಶ್ವಾವಸನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘಬಹುಳ ನವಮಿ, ಬುಧವಾರ 11/2/2026. ನಾವಿವಾಗ ಪಂಚಾಂಗ ವಿಷಯಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ನವಮಿ ಬೆಳಿಗ್ಗೆ 9:26 ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ಹಗಲು 10:35 ಯೋಗ ಬಂದು ವ್ಯಾಘಾತ, ಕರ್ಣ ಬಂದು ಗರಜೆ. ಇದು ದಿನದ ಪಂಚಾಂಗ. ಅಲ್ಲಿಂದ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ದೇಹಾಲಸ್ಯ, ಕಾರ್ಯವಿಘ್ನ, ವೃಥಾ ತಿರುಗಾಟ, ಕುಟುಂಬದಲ್ಲಿ ಮಾತ್ರ ನೆಮ್ಮದಿ ಇರತಕ್ಕಂಥದ್ದು. ಸಹೋದ್ಯೋಗಿಗಳಿಗೆ ಶುಭ. ಕಾಫಿ, ರಬ್ಬರ್, ಟೀ ಪ್ಲಾಂಟರ್ಸ್ಗೆ ಒಳ್ಳೆಯ ದಿನ. ಅಡಿಕೆ, ತೆಂಗು ಉದ್ದಿಮೆ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಮತ್ತು ಇವರಿಗೆಲ್ಲ ಬಹಳ ಅಧಿಕವಾದ ಕೆಲಸ ಇರ್ತಕ್ಕಂಥದ್ದು, ಕೆಲಸದ ಹೊರೆ ಇರ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆತ್ಮೀಯರು, ಮೇಷರಾಶಿಯವರು ಈ ದಿನ ನಿಮಗೆ ಶುಭಕರವಾಗಿರಬೇಕಾಗಿದ್ದರೆ ಗೋಗ್ರಾಸ ನೀಡಿ. ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸ್ತಕ್ಕಂಥದ್ದು, ಗೋಮಾತೆಗೆ ಒಂದು ಬಾಳೆಹಣ್ಣು, ಒಂದು ಬೆಲ್ಲ ಊಟ ಹಾಕ್ಕೊಡ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಹಣಕಾಸು ಹೂಡಿಕೆಯಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಕಾರ್ಮಿಕರಿಗೆ ಅಡೆತಡೆಗಳು ಬರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಶುಭ. ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿರ್ತಾರೆ ಅವ್ರಿಗೆಲ್ಲ ಇವತ್ತು ಭೂತಾಯಿ ಒಳ್ಳೇದು ಮಾಡ್ತಾಳೆ. ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಗೋವಿಂದನಾಮ ಸ್ಮರಣೆ ಮಾಡಿ. ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲದ ಮಿಥುನ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ, ಆರೋಗ್ಯ ಸಮಸ್ಯೆಗಳಿಂದ ಗೊಂದಲ. ರಿಯಲ್ ಎಸ್ಟೇಟ್ ವ್ಯಾಪಾರಗಳಿಗೆ ಶುಭ. ಕುರಿ, ಮೇಕೆ, ಕೋಳಿ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ವಹಿವಾಟು ನಡೀತದೆ. ಮೆಡಿಕಲ್ ಸ್ಟೋರ್ಸ್ ಇಟ್ಟವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಿಮ್ಮ ಕುಲದೇವತೆಯನ್ನು ನೀವು ಆರಾಧನೆ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪುರದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಈ ದಿನ ಎಲ್ಲ ಕಾರ್ಯಗಳಲ್ಲಿ ಮಿಶ್ರ ಫಲ ನೋಡಿ. ಕರ್ಕಾಟಕ ರಾಶಿಯವರಿಗೆ ಈ 11ನೇ ತಾರೀಕು 2ನೇ ತಿಂಗಳು ಏನು ಮುಟ್ಕೊಂಡ್ರೂ ಮಿಶ್ರ ಫಲ. ನ್ಯಾಯವಾದಿಗಳಿಗೆ, ಪತ್ರ ಬರಹಗಾರರಿಗೆ, ಈ ಕಂಪ್ಯೂಟರ್ ಬ್ರೌಸಿಂಗ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ರೈತರಿಗೆ ಕೂಡ ಮಿಶ್ರ ಫಲ ಇರುತ್ತದೆ. ಈ ಬುಕ್ಸ್ ಮಾಡ್ತಕ್ಕಂಥವ್ರು, ಪೆನ್ಸು, ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಗೋವಿನ ಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ. ಈ ಬೊಂಬೆಗಳು, ಕಾಸ್ಟ್ಯೂಮ್ಸು ವ್ಯಾಪಾರ ಮಾಡ್ತಕ್ಕಂಥವ್ರುಗಳೇ ಶುಭಕರವಾದ ದಿನ. ಆಲೂಗಡ್ಡೆ, ಈರುಳ್ಳಿ, ಶುಂಠಿ ಬೆಳೆಗಾರರಿಗೆ ಒಳ್ಳೆಯ ಶುಭವಾದ ದಿನ ಆಗಿರ್ತಕ್ಕಂಥದ್ದು. ಎಲ್ಲ ರೀತಿ ಗುತ್ತಿಗೆದಾರ ಕಾಂಟ್ರಾಕ್ಟರ್ಸ್ಗೆ ನೆಗೆಟಿವಿಟಿ ಇರ್ತಕ್ಕಂಥದ್ದು. ಯಾವುದೇ ಕೆಲಸಗಳು ನಡೆಯಲ್ಲ ಕಾಂಟ್ರಾಕ್ಟರ್ಸ್ದು. ಡ್ರೈ ಫ್ರೂಟ್ಸ್ ಮಾಡ್ತಕ್ಕಂಥವ್ರು, ಸಾಂಬಾರು ಪದಾರ್ಥ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಗ್ರಾಸ ನೀಡಿದರೆ ಹಸು ಗುಣಪಡಿಸಿ. 8 ಅದೃಷ್ಟ ಸಂಖ್ಯೆ ಈಶ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿಕೆ. ಬೆಳಗ್ಗೆ ಚೆನ್ನಾಗಿರ್ತಕ್ಕಂಥದ್ದು, ಮಧ್ಯಾಹ್ನ ಕೆಟ್ಟೋಗ್ತಕ್ಕಂಥದ್ದು, ನೆಗಡಿ, ಕೆಮ್ಮು ಚಿಕ್ಕದಾಗಿ. ಕೃಷಿ ಕಾರ್ಮಿಕರಿಗೆ ಉತ್ತಮ ಫಲ, ಇತರೆ ಕಾರ್ಮಿಕರಿಗೆ ಮಿಶ್ರ ಫಲ. ತಂಬಾಕು, ಶುಂಠಿ ಬೆಳೆಗಾರರಿಗೆ ಬಹಳ ಒಳ್ಳೆಯ ದಿನ. ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಗದರ್ಶನ ಇರೋದಿಲ್ಲ ಇವತ್ತು. ಈ ಜವಳಿ ಗಾರ್ಮೆಂಟ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದು. ಶ್ವಾನಗಳಿಗೆ ಉಣಬಡಿಸಿ ನೋಡಿ. ದತ್ತಾತ್ರೇಯ ಸ್ವರೂಪನ ವಾಹನ ಆಗಿರ್ತಕ್ಕಂತಹ, ದತ್ತವಾಹನ ಆಗಿರ್ತಕ್ಕಂಥ ಭೈರವನು, ಶ್ವಾನ ನಾಯಿಗಳು, ಅವುಗಳಿಗೆ ಈ ದಿನ ನೀವು ಊಟ ಹಾಕಿದ್ರೆ ಯಾರೋ ಕನ್ಯಾ ರಾಶಿಯವರು ನಿಮಗಿರ್ತಕ್ಕಂಥ ಎಡರುಗಳು ತೊಡರುಗಳು ನಿವಾರಣೆ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಿಮಗೆ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಉದ್ಯೋಗಿಗಳಿಗೆ ಶುಭ ವಾರ್ತೆ, ನೌಕರಿಗೆ ಪ್ರಗತಿ, ಶಿಕ್ಷಕರಿಗೆ, ಆರೋಗ್ಯ ಸಹಾಯಕರಿಗೆ ಒಳ್ಳೆಯ ದಿನ. ಸರ್ಕಾರಿ ನೌಕರಿಗೆ ವಿಶೇಷವಾದ ದಿನ ಆಗಿರ್ತಕ್ಕಂಥದ್ದು ಇದು. ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ, ಕೃಷಿ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕ ದಿನ ಆಗಿರ್ತಕ್ಕಂಥದ್ದು. ನೀವು ಸಹ ಪಕ್ಷಿಗಳಿಗೆ ಊಟ ಹಾಕಿ. ಈ ಕಾಕೆಗಳಿಗೆ, ಗುಬ್ಬಚ್ಚಿಗಳಿಗೆ ಸ್ವಲ್ಪ ಊಟ ಹಾಕಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ. ರೈತರಿಗೆ ವ್ಯವಸಾಯದಲ್ಲಿ ಪ್ರಗತಿ, ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಂದ ಅಧಿಕವಾದ ಲಾಭ. ಸಹೋದ್ಯೋಗಿಗಳಿಗೆ ಶುಭವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆ ನೋಡಿ, ಹೈನುಗಾರಿಕೆ ಅಂದರೆ ದನಗಳು ಮೇಯಿಸ್ತಕ್ಕಂಥವ್ರಿಗೂ ಒಳ್ಳೆಯ ದಿನ ಇವತ್ತು. ಮಾರಾಟ ಮಾಡ್ಕೊಳ್ತಕ್ಕಂಥವ್ರಿಗೂ ಒಳ್ಳೆಯ ದಿನ. ಈ ರೆಡಿಮೇಡ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಾರಾಯಣ ನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿಕ್ಕೂ, ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಎಲ್ಲ ರೀತಿಯ ರೈತರಿಗೆ ಮಿಶ್ರ ಫಲಗಳು.
ಕುಟುಂಬದಲ್ಲಿ ನೆಮ್ಮದಿ, ಮಕ್ಕಳಿಂದ ಶುಭ ಸುದ್ದಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ರೈತರಿಗೆ ಹೆಚ್ಚಿನ ಕೆಲಸದ ಒತ್ತಡ. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರುಗಳೇ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಗ್ರಾಮ ದೇವತೆಯನ್ನು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗುತ್ತೆ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಉದ್ಯೋಗ ಪ್ರಗತಿ, ಗುತ್ತಿಗೆದಾರರಿಗೆ ಶುಭ, ಕಾರ್ಮಿಕರಿಗೆ ಕೆಲಸ ಒತ್ತಡ, ಅರ್ಚಕ ಆಗಮ ಪುರೋಹಿತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಹಾರ್ಡ್ವೇರ್ಸು ಪೇಂಟ್ಸ್ ಅಂಗಡಿಗಳವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಪುರುಷ ಸೂಕ್ತ ಪಾವನ ಮಂತ್ರವನ್ನು ನಿಮಗೆ ಬರೋಂಗಿದ್ರೆ ಹೇಳಿ, ಇಲ್ಲಾಂದರೆ ಪುಸ್ತಕದಲ್ಲಿ ತೆಗೆದುಕೊಂಡು ಓದಿ, ಇಲ್ಲದಿದ್ದರೆ ಮೊಬೈಲಲ್ಲಿ ಹಾಕ್ಕೊಂಡು ಕೇಳಿ, ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ರೇಷ್ಮೆ, ದ್ರಾಕ್ಷಿ, ಅಣಬೆ ಬೆಳೆಗಾರರಿಗೆ, ಜೇನು ಸಾಕಣೆದಾರರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರತಕ್ಕಂಥದ್ದು. ಹಾಲಿನ ಉತ್ಪನ್ನಗಳ ಬೆಳೆ ಸಿಗ್ತಕ್ಕದ್ದು. ಇವತ್ತು ನವಗ್ರಹ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೃತ್ಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಕುಶಲಕರ್ಮಿಗಳಿಗೆ, ಗುಡಿಗೈಗಾರರಿರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಎಲ್ಲ ರೀತಿ ಗುತ್ತಿಗೆದಾರರಿಗೆ ಕೆಲಸದ ಹೊರೆ, ಕೃಷಿ ಕಾರ್ಮಿಕರಿಗೆ ಸಹ ಶುಭಕರವಾಗಿರ್ತಕ್ಕಂಥ ದಿನ ಆಗ್ತಕ್ಕಂಥದ್ದು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ, ಮರಳು, ಸಿಮೆಂಟು, ಕಬ್ಬಿಣದ ಸಾಮಾನು, ಎಲೆಕ್ಟ್ರಿಕಲ್ ಸಾಮಾನು, ಪ್ಲಂಬಿಂಗ್ ಸಾಮಾನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಇದು ಈ ದಿನ ದ್ವಾದಶ ರಾಶಿಯವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮ್ಮೆಲ್ಲರಿಗೂ ಈ ದಿನ ಆ ಪರಮೇಶ್ವರ ದಯದಿಂದ ಶುಭಕರವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ಈ ಕಾರ್ಯಕ್ರಮವು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತೇವೆ. ಜೈ ಶ್ರೀರಾಮ್.